ಈಗ ಗೊತ್ತು ನೋಡ್ರಿ ಇಲ್ಲಿ ಹಿಂದಿನ ಬತ್ ನೋಡ್ರಿ ಅಯ್ಯಪ್ಪ ಓ ಶಿವನೇ 3 ನಾಯವರಿ 3 ಅದಾವ್ರಿ ಖರೆ ಅದ್ರ ಅದು ಹಟ್ಟ ಕಟ್ಟನೆ ನಾಯಿ ಇನ್ನೊಂದು ನಾಯಿ ಏನು ಮಾಡ್ಲಿ ಚಲೋ ಐತ್ರಿ ಇಲ್ಲ ಬಾ ಹೈರಾಣ ಐತ್ರಿ ಅಜ್ಜಿ ಕೊಟ್ಟಿಗೆ ತೊಗೊಂಡ ಬಂದ್ರು ನೋಡ್ರಿ ಸರ್ ಟೈಮಿಂಗ್ ನೋಡಿದ್ರಿ 5:41 ನೋಡ್ರಿ 5:42 5:42ರಿಂದ ಡೇಂಜರ್ ಕಡ್ದೈತ್ರಿ ಪಾಪ ಹಿಂಗ ಪೂರಾ ಬಾಯಿ ಅವ್ರಿಗೆ ತೋರಿಸ್ರಿ ಕೆಳ ಬಂದ ವಾಪಸ್ ಮನೆಗೆ ಹೋಗುವಾಗ ಈ ನಾಯಿ ಇರ್ತದೆ ಇದೇ ನೀವು ನೋಡ್ತಾ ಇದ್ರಿ ಇದೇ ನಾಯಿ ಆತನ ಮೇಲೆ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು ಅಟ್ಯಾಕ್ ಮಾಡೋದು ಅಷ್ಟೇ ಅಲ್ಲದೆ ಬಳಿಕ ಆ ಮಗುವನ್ನು ರಕ್ಷಣೆ ಮಾಡಿರುವಂಥದ್ದು ಈಗ ಮಗು ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದೆ ಅಂದ್ರೆ ಆ ಸ್ಥಳೀಯರಿದ್ದಾರೆ ಅವ್ರಿಗೆ ಮಾತಾಡ್ತೀರಿ ಸಮಸ್ಯೆ ಸರ್ ಐತಿವಲ್ರಿ ಇಲ್ಲ ನೀವು ಹಾಸ್ಪಿಟಲ್ ಇಲ್ಲ ಹಿಂಗೇನು ಏಕ ಹುಡ್ಕೋತೀವಿ ಒಳ ಕಲ್ಲ ಮುಳ್ಳ ಇದು ಹೆಂಗಂದ್ರೆ ಲಾಸ್ಟ್ ಯಾವಾಗ ಸೀರಿಯಸ್ ಆಗ್ತೀನಿ ಸರ್ ಅವಾಗೇ ಬಂದು ಆ್ಯಕ್ಷನ್ ಕೊಡ್ತಾರೆ ಅದಕ್ಕಿಂತ ಬಿಫೋರ್ ಯಾರೂ ಧೂಮಲ್ಲೇ ಸರ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೂ ವ್ಯಾಲ್ಯೂನೂ ಇದೆ ಹೋಗಿ ನಮ್ಮ ಕಂಪ್ಲೀಟ್ ಸೊಲ್ಯೂಷನ್ ಕೊಟ್ಟರೆ ಎಲ್ಲರಿಗೂ ನಮ್ಗೆ ಏರಿಯಾದವ್ರಿಗೆ ಎಲ್ಲರಿಗೂ ಇಲ್ಲಿ ದೇವರ್ ಚಂದ್ ಇದೆ ಸರ್ KSRTC ಇದೆ ರಾಜ್ಕುಮಾರ್ ಯೂತ್ ಇದೆ ಅಷ್ಟು 4 ಕಾಲನಿಯಲ್ಲಿ ಒಂದು ಸ್ವಲ್ಪ ರಿಲೀಫ್ ಅನ್ನೋದು ಆದರೆ ಪರಿಹಾರ ಕೊಡಬೇಕು ಅಂತ ಒಂದು ಆಗ್ರಹ ಮಾಡ್ತಾರೆ ವಿಜಯಪುರ ಸರ್ಕಾರಿ ಕಡೆ ಬರಲ್ಲ ಈ ಕಡೆ ಬನ್ನಿ ನೀವು ಈ ಬಗ್ಗೆ ಏನಂದ್ರೆ ಇಲ್ಲಿ ಕೂಡ ವರದಿ ಪ್ರಸಾರ ಆಗಿತ್ತು ಈಗ ನೋಡ್ತಾ ಇದ್ದೀವಿ ಸರ್ ವಿಜಯಪುರ ಜಿಲ್ಲೆಯ ರಾಜ್ಕುಮಾರ್ ಲೇಔಟದಲ್ಲಿ ಇವತ್ತು ಸಾಯಂಕಾಲ 6:30 ಗಂಟೆಗೆ 2 ನಾಯಿಗಳು ನಮ್ಮ ಮನೆ ಪಕ್ಕದಲ್ಲಿ 3 ವರ್ಷದ ಹುಡುಗಗೆ ಅವು ಒಮ್ಮೆಂದೊಮ್ಮೆ 2 ನಾಯಿಗಳು ಅಟ್ಯಾಕ್ ಮಾಡಿ ಅದರಲ್ಲಿ ಒಂದು ನಾಯಿ ಸುಮಾರು ಒಂದು 300 ಫೂಟ್ದಟ್ಟು ಎತ್ಕೊಂಡು ಹೋಗಿರ್ತಕ್ಕಂಥ ಸನ್ನಿವೇಶ ನೋಡಿದ್ದೀವಿ. ತಕ್ಷಣ ಮತ್ತು ಆ ಹುಡುಗನ ನಾವು ಎಲ್ಲ ಕರ್ಕೊಂಡು ಸರ್ಕಾರ ದವಾಖಾನೆಗೆ ಹೋಗಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಅವೆಲ್ಲ ಚೆನ್ನಾಗಿ ಡಾಕ್ಟ್ರು ಎಲ್ಲ ಚಿಕಿತ್ಸೆಯನ್ನು ಕೊಟ್ಟರು. ಅದು ತದನಂತರ 1 ಗಂಟೆ ಅಲ್ಲೇ ಅವರು ಇಟ್ಕೊಂಡ್ರು. ಆಮೇಲೆ ನಾವು ಇಲ್ಲಿ ವೇದಾಂತ ಹಾಸ್ಪಿಟ್ಲ್ ICUದೊಳಗೆ ಶಿಫ್ಟ್ ಮಾಡಿದ್ವಿ. ಮಗುವಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಸುಮಾರು ಒಂದು 4 ಹಲ್ಲುಗಳು ಬೆನ್ನಾಗ ಅವು ಚುಚ್ಚಿದವೆ. ಸುಮಾರು 1 ಇಂಚಿನಷ್ಟು ಅವು ಹಲ್ಲುಗಳು ಒಳಗೆ ಹೋಗಿದ್ದಾವೆ. ಮತ್ತು ಇದಕ್ಕಿಂತ ಪೂರ್ವದಲ್ಲಿನೂ ಅದೇ ಒಂದು ನಾಯಿ ಇನ್ನೂ 3 ಜನರಿಗೆ ಕಡ್ದೈತಿ. ಇದು 4ನೇ ಹುಡುಗ. ಅವು ಕಡ್ದಿರ್ತಕ್ಕಂಥ ಪಾಲಕರು ಕೂಡ ಅಲ್ಲಿ ಮನೆ ಹತ್ರ ಬಂದಿದ್ರು. ಅವರು ಪಾಲಕರು ಬಂದಿರೋ ಅವ್ರು ಹುಡುಗರು ತೊಗೊಂಡು ಕಮಿಷನರ್ DC ಅವ್ರು ಬಂದಿದ್ರಲ್ಲಿ ಅವರು ಕೂಡ ಅವ್ರು ಬಂದಿದ್ರು. ಅವ್ರ ಸಮಕ್ಷಮದಲ್ಲಿ ಯಾರ್ಯಾರು ಕಟ್ಸ್ಕೊಂಡಿದ್ರು ಎಲ್ಲರೂ ಹೇಳಿದ್ರು ಆ ನಾಯಿ ಇದು ಮಾಡಿ ಅಂತೇಳಿ. ಅವರು ಇವತ್ತು ರಾತ್ರಿ ಅಥವಾ ನಾಳೆ ಅಷ್ಟೊತ್ತಿಗೆ ಆ ನಾಯಿನ ಹಿಡಿಯುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ ಖಂಡಿತ. ಅದಕ್ಕೆ ಏನು ಅಂಥದ್ದೇನು ಮಗುವಿಗೇನು ತೊಂದರೆ ಇಲ್ಲ. ನನ್ನ ಹೆಸರು ಆಚಾಯಿ ಮಾಡ್ಬಾರ್ದು ಸರ್. ಇಲ್ಲಿ ಚಿಕ್ಕ ಮಗು ಆಟ ಆಡ್ತಾಯಿತ್ತು ಸರ್. ಸಡನ್ನಾಗಿ ಎಲ್ಲಿದ್ದು ಬಂತು ನಾಯಿ ಗೊತ್ತೇ ಆಗಲಿಲ್ಲ. ಸಡನ್ನಾಗಿ ಬಂದು ಚಿಕ್ಕ ಮಕ್ಕಳು ಆಟ ಆಡೋ ಮೇಲೆ ಅದ್ರ ಹಿಂದ್ಗಡೆಯಿಂದ ಅದಕ್ಕೆ ಫುಲ್ ಎತ್ಕೊಂಡು ಒಂದು 500 ಮೀಟ್ರ್ವರೆಗೂ ಎತ್ಕೊಂಡು ಹೋಗಿದೆ ಸರ್. ಆಮೇಲೆ ಬಾಡಿಗೆ ಎಲ್ಲ ಕಡೆ ಕಚ್ಚಿದೆ. ಎಲ್ಲ ಬೆನ್ನತ್ತಿದ್ರಿ ಮಂದಿ ನಮ್ಗೆ ಏರಿಯಾದವರೆಲ್ಲ ಇಲ್ಲೆಲ್ಲ ಸುತ್ತಮುತ್ತಿದ್ದವ್ರು ನೋಡಿದ್ರೆಲ್ಲರೂ ಅಷ್ಟು ಮಂದಿ ಅದಕ್ಕೆ ಪಬ್ಲಿಕ್ ಎಲ್ಲ ಕೂಡಿ ಬೆನ್ನ ಹತ್ತಿದ್ದೆವು. ಸಿಗಲಿಲ್ಲ. ಕಡೆಗೆ ಅಲ್ಲಿ ಒಂದು 500 ಕಿಲೋಮೀಟ್ರ್ ಆಗನ ಹುಡುಗ ಬಿಡ್ತು. ಅಲ್ಲಿಂದ ಮತ್ತೆ ಒಂದು 200 ಕಿಲೋಮೀಟ್ರ್ ಹೋಗಿಲ್ಲ ಮತ್ತೆ ಹುಡುಗಿಗೆ ಕಚ್ಚೋಗ್ಯದ ಸರ್. ಈಗ ಭಾಳ ಭಯಾನಕ ಆಗಿತ್ತು ಸರ್. ಹಾರಿಬಲ್ ಸೀನ್ ಸರ್. ಅದು ನೋಡೋಕೆ ನಾಯಿ ನೋಡಿದ್ರೆ ನೀವು ಶಾಕ್ ಆಗ್ತೀರ. ಆ ಟೈಪ್ ಅದು ಏನದು ರೋಷ ಅಂತಾರಲ್ಲ ಹಂಗಾಗಿ ಇದು ಮಾಡಿದೆ ಸರ್. ಅದು ಇದೆಲ್ಲ ಕಂಟ್ರೋಲ್ ಆಗಬೇಕು ಸರ್. ನಮಗೇನಂದರೆ ಈಗ ಲಾಸ್ಟ್ 4 ಮಂತು ಆಗಿದೆ. ಅವಾಗೂ ಕಂಪ್ಲೇಂಟ್ ಕೊಟ್ಟಿತ್ತು. ಹನುಮಂದಿರ ಗುಡಿ ಹತ್ರ ಇಲ್ಲಿ ತಳಗಡೆ ಆಗಿತ್ತು. ಅವಾಗ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ಅವಾಗೂ ಅವಾಗಿನ ಪೂರ್ತಿಗೆ ಟ್ರೀಟ್ಮೆಂಟ್ ಆಗಿಬಿಡುತ್ತೆ ಸರ್. ಅದು ಆದಮೇಲೆ ಮತ್ತೆ ಹಾಗೆ ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಅದಕ್ಕೆ ನಮಗೇನಂದ್ರೆ ಇದು
ಕಂಪ್ಲೀಟ್ ಸೊಲ್ಯೂಷನ್ ಮಾಡಿಕೊಟ್ರೆ ಒಂದು ತುಂಬ ಹೆಲ್ಪ್ ಆಗುತ್ತೆ ಅಂತ ನಮಗೆ. ಯಾಕಂದರೆ ಎಲ್ಲ ಈಗ ನೋಡಿ ಹಾಲಿಡೇಸ್ ಇರ್ತವೆ ಸರ್, ಎಲ್ಲ ಚಿಕ್ಕ ಮಕ್ಕಳು ಎಲ್ಲ ಈ ಬೇಸಿಗೆ ಸೂಟಿ ಇರುತ್ತೆ, ಎಲ್ಲ ರಜಾ ದಿನಗಳಲ್ಲಿ ಎಲ್ಲ ಚಿಕ್ಕ ಮಕ್ಕಳು ಎಲ್ಲ ಸಾಯಂಕಾಲ ಬೆಳಗ್ಗೆ ಆಟ ಆಡ್ತಿರ್ತವೆ. ಸಡನ್ನಾಗಿ ಈ ಟೈಪ್ ಆದರೆ ತಂದೆ ತಾಯಿಗೆ ನಮ್ಗೆ ಏನಾಗಿ ಫೀಲ್ ಆಗುತ್ತೆ ಸರ್. ಈಗ ನೋಡಿ ಅವ್ರ ಮನೆಯಲ್ಲಿ ಎದುರುತ್ತೆ ಪಾಪ ಅವರು ಡಿಪ್ರೆಷನ್ದಾಗ ಹೋಗ್ಬಿಟ್ಟಿದ್ದಾರೆ ಸರ್. ಈಗ ಅದಕ್ಕೋಸ್ಕರ ನಮ್ಗೇನಂದರೆ ಇದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಏನಾರ ಮಾಡಿಕೊಟ್ಟು ಏರಿಯಾದೂ ಈಗ ನಾಲ್ಕು ಏರಿಯಾವೆ ಸರ್. ಇಲ್ಲಿ KSRTC ಇದೆ, ದೇವರಚಂದ್ ಇದೆ, ರಾಜ್ಕುಮಾರ್ ಲಿವೇಟ್ ಇದೆ, ಚೀಣಿಗಿ ಲಿವೇಟ್ ಇದೆ. ಎಲ್ಲ ಈ 4 ಕಡೆಯಿಂದ ಒಂದು ಹೆಲ್ಪ್ ಮಾಡಿಕೊಟ್ರೆ ಒಂದು ತುಂಬ ನಮಗೆ ಹೆಲ್ಪ್ ಆಗಿಬಿಡುತ್ತೆ ಸರ್. ನಾವು ವಿಜಯಪ್ರಕಾಶ್ ಮಳ್ಳಿ ಅಂತೆ ಸರ್.